ಸೀದಾ ಕ್ಯಾಮ್ರಾ ಆನ್ ಮಾಡ್ಕೊಂಡು ತಾವರೆಕೆರೆಯಿಂದ ನೆಲಮಂಗಲದ ಗಂಟ ಹೋಗಿ ಸರ್. 10 ಲಕ್ಷ ಸೈಟ್ಸ್ ಇದೆ ಸರ್, ಎಲ್ಲ ಬೋಗಸ್ ಸರ್. ಆಮೇಲೆ ಈಗಂತೂ ಎಲ್ಲೂ ಸೈಟ್ ತಗೊಳ್ಳೋ ಆಗಿಲ್ಲ. ನಮ್ಮ ಸರ್ಕಾರ ಏನು ಮಾಡಿದೆ, ಒಂದು 3 ತಿಂಗಳಿಂದ ಈ ಖಾತೆಗಳನ್ನು ಕಂಪಲ್ಸರಿ ಮಾಡಿದೆ. ಈಗ ರೆವಿನ್ಯೂ ರಿಜಿಸ್ಟ್ರೇಷನ್ ನಾವೇನು ಒಂದಷ್ಟು ವರ್ಷದಿಂದ ಅವೇರ್ನೆಸ್ ಕೊಟ್ಟಿದ್ದೀವಿ, ಒಂದಷ್ಟು ಆಫೀಸ್ಗಳಿಗೆ ಅಂಡರ್ ಸೆಕ್ರೆಟರಿ ಗಂಟನೂ ಬರೆದಾಕಿದೆ. ಈ ರೆವಿನ್ಯೂ ಲೇಔಟ್ಗಳನ್ನು ಮಾಡೋದು ಕಂಪಲ್ಸರಿ ನಿಲ್ಲಿಸಿ ಅಂದ್ಬಿಟ್ಟು ನಾವು ಹೋರಾಟ ಮಾಡಿದ್ದೀವಿ, ಡಿ ಸಿಗಳಿಗೆ ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಈಗ ಆರ್ಡರ್ ಆಗಿದೆ. ಅದು ಯಾವುದೇ ಒಂದು ಇಲ್ಲಿಗಲ್ ರೆವಿನ್ಯೂ ಲೇಔಟ್ಗಳನ್ನ ಮಾಡೋ ಆಗಿಲ್ಲ. ಆಮೇಲೆ ರೆವಿನ್ಯೂ ಲೇಔಟ್ಗಳಲ್ಲಿ ಸೈಟು ತಗೊಳ್ಳಾಗಿಲ್ಲ. ಸಾರ್ವಜನಿಕರಿಗೆ ಸರ್ಕಾರ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಹೇಳ್ಬಿಟ್ಟಿದೆ, ನಿಮ್ಮಲ್ಲಿ ಈ ಖಾತೆ ಯಾವುದೇ ಒಂದು ಸೈಟ್ಗೆ ಸಂಬಂಧಪಟ್ಟಂತೆ ಈ ಖಾತೆ ಇದ್ರೆ ಮಾತ್ರ ರಿಜಿಸ್ಟರ್ ಆಗುತ್ತೆ ಸಬ್ ರಿಜಿಸ್ಟ್ರಲ್ಲಿ, ಇಲ್ಲಾಂದ್ರೆ ಈ ಖಾತೆ ಇಲ್ಲಾಂದ್ರೆ ರಿಜಿಸ್ಟ್ರೇ ಆಗ್ತಾ ಇಲ್ಲ. ಆಮೇಲೆ ಸೈಟ್ ತಗೊಳ್ಳೋರ್ಗೆ ನಾನು ಹೇಳೋದು, ಈಗ ನೆನ್ನೆನೂ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ, ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ವಿಡಿಯೋ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ. ನಮ್ಮ ಲೇಔಟಲ್ಲಿ 6 ಲಕ್ಷ ರೂಪಾಯಿಗೆ ಸೈಟ್ ಸಿಕ್ಬಿಡುತ್ತೆ. 6 ಲಕ್ಷ ರೂಪಾಯಿ ಸೈಟು ಖಂಡಿತ ತಗೋಬೇಡಿ. ಅದು ಕಂಪ್ಲೀಟ್ 100ಗೆ 900% ಹೇಳ್ತೀನಿ ಬೋಗಸ್ ಅವು. ಈಗ ಯಾಕೆ ಅಂದರೆ ರೆವಿನ್ಯೂ ಲೇಔಟ್ಗೆ ಈ ಖಾತಾ ಆಗಲ್ಲ. ಈ ಖಾತಾ ಆಗಲ್ಲ ಅಂದರೆ ರಿಜಿಸ್ಟರ್ ಆಗಲ್ಲ. ರಿಜಿಸ್ಟರ್ ಆಗಲಿಲ್ಲ ಅಂದರೆ ನಿಮ್ಮ ಹೆಸರಿಗೆ ಖಾತೆಗಳು ಕೂತ್ಕೊಳ್ಳಲ್ಲ. ಈಗ ಸರ್ ಖಾತಾಗಳು ಅಂದರೆ ಏನು, ಅದು ಎಕ್ಸ್ಪ್ಲೈನ್. ಈ ಖಾತಾಗಳು ಅಂದರೆ, ಖಾತೆ ಅಂದರೆ ಏನಂದರೆ ನಿಮ್ಮ ಹೆಸರಿನಲ್ಲಿ ಡಾಕ್ಯುಮೆಂಟ್ಸ್ ಇರೋದಕ್ಕೆ ಖಾತೆ ಅಂತ ಕರಿತೀವಿ, ಅಷ್ಟೇನೆ, ಏನಿಲ್ಲ. ಅದರಲ್ಲಿ ಎ ಖಾತೆ ಅಂದರೆ ಕ್ಲಿಯರ್ ಡಾಕ್ಯುಮೆಂಟ್ಸು, ಬಿ ಖಾತಾ ಅಂದರೆ ಅಕ್ರಮ ಅಂತ ಕರಿತೀವಿ, ಅದು ಕ್ರಮಬದ್ಧವಲ್ಲದ ಆಸ್ತಿಗಳು ಅಂತ. ಅದಕ್ಕೇನಾಗುತ್ತೆ ನೋಡಿ, ಈಗ ನಮ್ಮದು ಇವೆಲ್ಲ ಏನಾಗುತ್ತೆ, ನಾವು ಈ ಪೂರ್ವಜನ ಕಾಲದಿಂದ ಇದ್ದೀವಿ ಇಲ್ಲಿ, ಇವಾಗ ಒಂದು 30 ವರ್ಷದಿಂದ ಈ ಮನೆಯಲ್ಲಿ ಇದ್ದೀವಿ. ಇದೆಲ್ಲ ರೆವಿನ್ಯೂ ಲೇಔಟ್ಸ್ಗಳು. ಬಟ್ ಆವಾಗ ರೆವಿನ್ಯೂ ಲೇಔಟ್ಸು ನಮ್ಮ BBMP ವ್ಯಾಪ್ತಿನಲ್ಲಿ ಬಂದಿದೆ. ಇದಕ್ಕೆ ಕರೆಕ್ಟಾಗಿ ರೋಡು, ಸ್ಟ್ರೀಟ್ ಲೈಟ್ಸು, ವಾಟ್ರು, ಚೇಂಬರು, ಡ್ರೈನೇಜು ಎಲ್ಲ ಕ್ಲೀನಾಗಿ ಬಂದು ಕರೆಕ್ಟಾಗಿ ಇತ್ತು ಅಂದರೆ ಒಂದಷ್ಟು ಬೆಟರ್ಮೆಂಟ್ ಚಾರ್ಜಸನ್ನು ಕಟ್ಬಿಟ್ಟು ಏಕಾತ ಮಾಡಿಸ್ಕೋಬೋದು. ಎಲ್ಲ ಮೂಲ ಸೌಲಭ್ಯಗಳು ಕರೆಕ್ಟಾಗಿ ಇದ್ದಂಥ ಸಂದರ್ಭದಲ್ಲಿ ಏಕಾತ ಆಗುತ್ತೆ. ಈ ರೋಡ್ ಸರಿ ಇಲ್ಲ, ಸ್ಯಾನಿಟ್ರಿ ಸರಿ ಇಲ್ಲ, ಮಗದೊಂದು ಡಾಕ್ಯುಮೆಂಟ್ ಸರಿ ಇರಲ್ಲ, ಲೇಔಟ್ಗಳನ್ನು ಮಾಡಿಬಿಟ್ಟಿರ್ತಾರೆ. ಹೆಂಗೆ ಬೇಕಂಗೆ ನನ್ನೊಂದು 5 ಕುಂಟೆ ಇತ್ತು ಅಂದರೆ ಒಂದೊಂದು ಕುಂಟೆ ಮಾರ್ಬಿಟ್ಟಿರ್ತಾರೆ. ಅವೆಲ್ಲ ಬಿ ಖಾತೆ, ಕ್ರಮಬದ್ಧವಲ್ಲದ ಆಸ್ತಿಗಳು ಅಂತ ಕರಿತೀವಿ. ಅದನ್ನು ಬಿ ಖಾತಾ ಅಂತ ಕರೆಯುವಂಥದ್ದು. ಏನಾಗುತ್ತೆ ನಮ್ಮ ಜ್ಯೂರಿಸ್ಟಿಕ್ಷನ್, ಈಗ ನಮ್ಮ ಬೆಂಗಳೂರು ಗ್ರಾಮಾಂತರಗಳಂತೂ ಯಾವುದೇ ಸೈಟ್ಗಳನ್ನು ತೊಗೊಳಂಗಿಲ್ಲ, ಅದು ರೂಲ್ಸು ಇದೆ. ಆಮೇಲೆ ನೀವು ಯಾವುದೇ ಲೇಔಟ್ಗಳಲ್ಲಂತೂ 100% ತೊಗೋಬೇಡಿ. ಎಲ್ಲ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್, ಒಂದೂ ಸರಿಗೆ ಮಾಡಿರಲ್ಲ. ಲೇಔಟ್ ಅಪ್ರೂವಲ್ ಇರಲ್ಲ, DC ಕನ್ವರ್ಷನ್ ಇರಲ್ಲ, DTCP ಪ್ಲಾನಿಂಗ್ ಇರಲ್ಲ. ಎಲ್ಲ ಅವ್ರಿಗೆ ಹೆಂಗೆ ಒಂದು 3 ಎಕರೆ ಆಸ್ತಿ ಇತ್ತು ಅಂದರೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ಸೈಟ್ ಮಾರ್ಬಿಟ್ಟಿರ್ತಾರೆ. ಅದೆಲ್ಲ ಇಲೀಗಲ್ ಆಗಿದೆ ಈಗ. ಹಂಗಾಗಿ ದಯಮಾಡಿ ನೀವು ಪ್ರಾಪರ್ಟಿಗಳನ್ನು ತೊಗೊಳೋದಕ್ಕಿಂತ ಮುಂಚೆ ಕ್ಲೀನಾಗಿ ಅಲ್ಲಿನ ಸ್ಥಳೀಯ ಪ್ರಾಧಿಕಾರಗಳು, ಪಂಚಾಯಿತಿ ಅಥವಾ ನಗರ ಇದೇನದು ಪ್ರಾದೇಶಿಕ ಕಚೇರಿಗಳು, ಅಂದರೆ ಪುರಸಭೆ ಕಚೇರಿ ಬರ್ತದೆ, ಇಲ್ಲ ಕಾರ್ಪೊರೇಷನ್ ಬರುತ್ತೆ, ಇಲ್ಲ BDA ಬರುತ್ತೆ, ಆ ಸಂದರ್ಭದ ಸ್ಥಳೀಯ ಪ್ರಾಧಿಕಾರಗಳು ಅಂತ ಏನು ಕಂಡು ಬರ್ತದೆ, ಹೋಗಿ ಇಂಥ ಲೇಔಟಲ್ಲಿ ತೊಗೊಳ್ಬೋದಾ ಅಂತ ಮಾಹಿತಿಗಳನ್ನು ಹಾಕ್ಕೊಂಡು ಅಲ್ಲಿ ಎಂಡೋರ್ಸ್ಮೆಂಟ್ ತೊಗೊಂಡು ಆಮೇಲೆ ನೀವು ಸೈಟ್ಗಳನ್ನು ತೊಗೊಳ್ಳಿ. ದಯಮಾಡಿ ಯಾರೂ ಕೂಡ ಸೈಟ್ ತೊಗೊಳ್ಳೇಬೇಡಿ. ಈಗ ನೋಡ್ಕೊಂಡು ತೊಗೋಬೇಕಾಗ್ತದೆ. ಓಕೆ, ಈಗ ಬೆಂಗಳೂರಲ್ಲಿ ಯಾರ್ದೋ ಒಬ್ಬ ಕನಸಿರುತ್ತೆ, ನನ್ನ ಸೈಟ್ ತೊಗೋಬೇಕು ಬೆಂಗಳೂರು ಸುತ್ತಮುತ್ತ ಅಂತ. ತುಂಬ ಸರ್, ಈಗ ಎ ಖಾತಾ, ಬಿ ಖಾತಾ, ಸಿ ಖಾತಾ, ನಂದೆಲ್ಲ ಡಾಕ್ಯುಮೆಂಟ್ ಕ್ಲಿಯರ್ ಇದೆ ಅಂತಾರೆ, ನಾನು ಕಡಿಮೆ ಕೊಡ್ತೀವಿ ಅಂತಾರೆ. ಏನು ಮಾಡಬೇಕು ಅಂದರೆ ಒಬ್ಬ ಸಾಮಾನ್ಯ ಪ್ರಜೆ? ಸರ್, ಈಗ ಏನಾಗುತ್ತೆ ಅಂದರೆ, ಈಗ ಪ್ರತಿಯೊಬ್ಬರೂ ಸಹ, ಉದಾಹರಣೆ, ಈಗ ಎಲ್ಲರ ಹತ್ರನೂ ಸಹ ಸ್ಯಾಮ್ಸಂಗು ಮತ್ತು ಐಫೋನ್ಗಳು ಇರುತ್ತೆ, ಕೈನಲ್ಲಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಈ ಸ್ಯಾಮ್ಸಂಗು ಮತ್ತು ಐಫೋನ್ದು ಏನು ಡಿಫ್ರೆನ್ಸ್ ಇರುತ್ತೆ? ಈಗ ನಾವು 50,000 ಅಥವಾ 1 ಲಕ್ಷ ಕೊಟ್ಬಿಟ್ಟು ಈಗ 2 ಲಕ್ಷ ಕೊಟ್ಬಿಟ್ಟು ಫೋನ್ ತೊಗೋತಾರೆ ಜನ. ಅದು ಏನಾಗಿರುತ್ತೆ ಅಂದರೆ, ಅದು ಬ್ರ್ಯಾಂಡ್, ಕ್ಲಾರಿಟಿ ಚೆನ್ನಾಗಿರುತ್ತೆ, ಆಂಡ್ರಾಯ್ಡ್ ಸಿಸ್ಟಮ್ ಚೆನ್ನಾಗಿರುತ್ತೆ, ಎಲ್ಲ ಕಾನ್ಫಿಗರೇಷನ್ನು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಾಗ ನಾವು ಫೋನ್ಗಳನ್ನು ತೊಗೊಂಡಾಗ ಏನಾಗುತ್ತೆ, ಬ್ರ್ಯಾಂಡು ಚೆನ್ನಾಗಿರುತ್ತೆ, ದುಡ್ಡು ಜಾಸ್ತಿ ಆಗುತ್ತೆ. ಈಗ 3,000, 5,000, 10,000, 15,000 ರೂಪಾಯಿಗೆ ಚೈನಾ ಸೆಟ್ಗಳು ಬರ್ತಿದ್ದು. ಚೈನಾ ಸೆಟ್ನ ಯಾವ್ದು ಇಲ್ಲಿಗಲ್ ಗೊತ್ತಾಗ ಗೌರ್ಮೆಂಟೇ ಬ್ಯಾನ್ ಮಾಡಾಕ್ತು. ಈಗ ನಿಮ್ಗೆ 15,000, 20,000 ರೂಪಾಯಿಗೆ ತೊಗೊಂಡ್ರೆ ಅದು ವ್ಯಾಲ್ಯೂಬಲ್ ಅಲ್ಲ. ಇದೇ ಜೀವನ ಅಷ್ಟೇನೆ. ಇದು ಸೈಟಲ್ಲೂ ಅಷ್ಟೇನೆ, ಬೇರೆದ್ರಲ್ಲೂ ಅಷ್ಟೇನೆ, ಎಲ್ಲದರಲ್ಲೂ ಅಷ್ಟೇನೆ. ಈಗ ನಿಮಗೆ ಕರೆಕ್ಟಾಗಿರೋ ಡಾಕ್ಯುಮೆಂಟ್ಸು, ಕರೆಕ್ಟಾಗಿರೋದು ಒಳ್ಳೆ ಗುಣಮಟ್ಟದ ಸೈಟ್ಗಳದ್ದು ಬೇಕು ಅಂದರೆ ಬಂಡವಾಳ ಹಾಕ್ಲೇಬೇಕು, ಇಲ್ಲ ತೊಗೋಬಿಟ್ರಿ. ಆಮೇಲೆ ಕನಸು ಬೇರೆ. ಈಗ ನಾವು ಹೇಳ್ತೀವಿ, ಈಗ ಕೆಂಪೇಗೌಡ ಲೇಔಟ್ ಇದೆ, ಹೌಸಿಂಗ್ ಬೋರ್ಡ್ಸ್ ಇದೆ, ವಿಶ್ವೇಶ್ವರಯ್ಯ ಲೇಔಟ್ ಇದೆ, ಈ ಕಡೆ ಹೋದರೆ ಸೊಸೈಟಿಗಳು ಸೈಟ್ಗಳು ಕೊಡ್ತವೆ, ಕರೆಕ್ಟಾಗಿರುತ್ತೆ, ತೊಗೊಳ್ಳಿ ನಿಧಾನಕ್ಕೆ. ಆಮೇಲೆ ಜನಗಳಿಗೆ ಏನು ಅಂದರೆ, ಸೈಟ್ ತೊಗೊಬಿಡ್ಬೇಕಷ್ಟೇ, ಎಲ್ಲಿ ಏನು ಅಂತ ಏನು ಬರಲ್ಲ ಸರ್. ಒಂದೇ ಒಂದು ಸಲ
ನೀವು ಸಾರ್ವಜನಿಕರವಾಗಿ ನೀವು ನ್ಯಾಯ ಕೊಡಿಸ್ಬೇಕು, ಅರಿವನ್ನು ಮೂಡಿಸ್ಬೇಕು ಅಂದರೆ ಸೀದಾ ಇಲ್ಲಿಂದ ತಾವರೆಕೆರೆ ಹೋಗಿ ಸರ್. ತಾವರೆಕೆರೆಯಿಂದ ಸೀದಾ ನೆಲಮಂಗಲ ರೋಡ್ ಹೋಗಿ ಸರ್. ಇದು ವಾಸ್ತವ, ಕಟು ಸತ್ಯ ನಾನು ಹೇಳ್ತಿರುವಂಥದ್ದು. ಸೀದಾ ಕ್ಯಾಮ್ರಾ ಆನ್ ಮಾಡ್ಕೊಂಡು ತಾವರೆಕೆರೆಯಿಂದ ನೆಲಮಂಗಲದ ಗಂಟ ಹೋಗಿ ಸರ್. 10 ಲಕ್ಷ ಸೈಟ್ಸ್ ಇದೆ ಸರ್, ಎಲ್ಲ ಬೋಗಸ್ಸು. 10 ಲಕ್ಷ ಜನನೂ ಬೋಗಸ್ಸು. ಹೋಗಿ ಎಲ್ಲ ಮೋಸ ಹೋಗಿದ್ದಾರೆ. ಎಲ್ಲ ಸೈಟ್ಗೂ ಲೋನ್ ಆಗಿದೆ, ಎಲ್ಲ ಸೈಟು ಡಾಕ್ಯುಮೆಂಟ್ಸ್ ಐತೆ, ಎಲ್ಲ ಬೋಗಸ್ಸು. ಡೆವಲಪರ್ ಮಾತ್ರ 50 ಕೋಟಿ 100 ಕೋಟಿ ಮನೆ ಕಟ್ಕೊಂಡವನೇ ಸರ್. ಈ ಸೈಟ್ ತಗೊಂಡಿರೋರೆಲ್ಲ ಬೋಗಸ್ಸು ಸರ್. ಇಂಥ ಲೇಔಟ್ಗಳಲ್ಲಿ ಸೈಟ್ ತಗೊಂಡು ನೀವ್ ಯಾಕ್ರಿ ಮನೆ ಹಾಳು ಮಾಡ್ಕೋತೀರ? ಸೈಟೇ ತಗೋಬೇಡಿ ಅಂತ ನಾನು ಹೇಳ್ತಾ ಇರೋದು ಸರ್. ಇಲ್ಲಿ ನಮ್ಮ ಇಲ್ಲೇ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಒಂದು ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಲ್ಲೊಬ್ಬ ಪೇಂಟ್ರ್ ಕೆಲಸ ಮಾಡ್ತಾನೆ. ನೆನ್ನೆ ನಾನು ಟೀ ಕುಡಿಯುವಾಗ ಯಾವ ಊರು ಅಂತ ಕೇಳಿದೆ. ದಾವಣಗೆರೆ ಅಂದ. ಏನು ಎಜುಕೇಶನ್ ಆಗಿದೆ ಅಂದ. MA ಅಂದ. ಎಷ್ಟೈತೆ ಊರಲ್ಲಿ ಆಸ್ತಿ ಅಂದೆ. 10 ಎಕರೆ ಐತೆ ಅಂದ. ದಾವಣಗೆರೆನಲ್ಲಿ 10 ಎಕರೆ ಆಸ್ತಿ ಇರೋನು MA ಮಾಡ್ಕೊಂಡ್ರೆ ಇವತ್ತು ಬಂದು ಪೇಂಟ್ರ್ ಕೆಲಸ ಮಾಡ್ತಿದ್ದಾನೆ. ಇಲ್ಲಿ ಎಲ್ಲ ಡಿಗ್ರಿ MA BA ಮಾಡ್ಕೊಂಡಿರೋರು ಈ ಪ್ರಸಕ್ತ ಸಮಾಜದಲ್ಲಿ ಲಕ್ಷ ಲಕ್ಷ ಜನ ಸಿಗ್ತಾರೆ. ನೆನ್ನೆ ಯಾವುದೋ ಒಂದು ಎಕ್ಸಾಮ್ಗೆ ನೋಡಿದೆ, ಯಾವುದೋ ಒಂದು PDO ಎಕ್ಸಾಮ್ ಬರೆದಿದ್ದಾರೆ. ಕಾಲಾಗಿರೋದು 200 ಜನಕ್ಕೆ, 150 ಜನನೋ 200 ಜನಕ್ಕೋ ಏನೋ ಕಾಲಾಗಿರೋದು. ಅದು 200 ಜನಕ್ಕೆ ಎಕ್ಸಾಮ್ ಬರೆದಿರೋದು 6 ಲಕ್ಷ ಜನ. ಅಂದ್ರೆ 1:20,000 ಜನಕ್ಕೆ ಒಬ್ಬನ ಸೆಲೆಕ್ಷನ್ ಮಾಡಬೇಕು. 20,000 ಜನಕ್ಕೆ ಒಬ್ಬ. ಅಂದ್ರೆ ನಿರುದ್ಯೋಗ ಎಷ್ಟು ತಾಂಡವ ಆಡ್ತಿದೆ. ಆಮೇಲೆ ಈ ನಿರುದ್ಯೋಗಗಳಿಗಿಂತ ಹೆಚ್ಚಾಗಿ ನನ್ನ ಬುದ್ಧಿವಂತಿಕೆ ನನ್ನ ಹತ್ರ ಕೈನಲ್ಲಿ ಇದ್ರೆ ನಾನು ಬದುಕೊಳ್ಳೋಕೆ ಸಾಧ್ಯ ಅಷ್ಟೇ ಬೆಂಗಳೂರಲ್ಲಿ. ನೀವು ಬೆಂಗಳೂರಿಗೆ ಬಂದ್ಮೇಲೆ ಬರೀ ದುಡಿಮೆ ಮಾಡ್ಕೊಂಡು ಸೀದಾ ಊರಿಗೆ ಹೋಗ್ಬೇಕು. ಇಲ್ಲ ಬೆಂಗಳೂರಲ್ಲಿ ಮನೆ ಕಟ್ಕೋಬೇಕು ಅಂದ್ರೆ ಬುದ್ಧಿವಂತಿಕೆವಾಗಿ ಫಸ್ಟ್ ಒಂದು ನೀವು ಸಂಪಾದನೆ ಮಾಡ್ಕೊಂಡಿದ್ನ ಲೀಸ್ಗೆ ಹಾಕಿಸ್ಕೊಂಡು ದುಡ್ಡನ್ನ ಉಳಿತಾಯ ಮಾಡ್ಕೊಂಡು ಕೈನಲ್ಲಿ ಕ್ರಮೇಣ ಆಮೇಲೆ 5 ವರ್ಷಕ್ಕೆ ಉದ್ಧಾರ ಆಗಬೇಕು ಅನ್ನೋದು ಕಷ್ಟ. ಇದನ್ನೇ ನಾವು ದುರಾಲೋಚನೆ ಅಂತ ಕರೆಯೋದು. 5 ವರ್ಷಕ್ಕೆ ಮನೆ ಕಟ್ಸ್ಕೋಬೇಕು. ಈಗ ನಮ್ಮಲ್ಲೆಲ್ಲ ಮಾಡ್ತಾವ್ರೆ ಸರ್. ನೆನ್ನೆ ಒಬ್ಬ ಸೂಸೈಡ್ ಮಾಡ್ಕೊಂಡ ಅಂತ ಹೇಳದ್ನಲ್ಲ, ಕೆಲಸ ಕೊಡಿಸ್ತೀನಿ ಅಂತ 100 ಜನದ ಹತ್ರ 5 ಲಕ್ಷ ಇಸ್ಕೊಂಡವ್ನೆ. 100 ಜನ, ಬರೋಬ್ಬರಿ 100 ಜನದ ಹತ್ರ 5 ಲಕ್ಷ ದುಡ್ಡು ಇಸ್ಕೊಂಡವ್ನೆ. ಆಮೇಲೆ ಈ ಏಜೆನ್ಸಿಗಳು ಜಾಸ್ತಿ ಆಗಿ, ಕೆಲಸ ಕೊಡಿಸೋ ಏಜೆನ್ಸಿಗಳು ಜಾಸ್ತಿ ಆಗ್ಬಿಟ್ಟಿದೆ. ಆಮೇಲೆ ಅವ್ರಿಗೆ ಕೆಲಸ ಇಲ್ಲ. ಅದಕ್ಕೆ ಅವ್ರ ಏಜೆನ್ಸಿ ಸರ್ ನೋಡಿ, ಅಬ್ಸರ್ವ್ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿ ನಮ್ಮಲ್ಲಿ ಜನ ಎಷ್ಟು ಚೆನ್ನಾಗಿ ಮೋಸ ಮಾಡೋದು ಕಲ್ತವ್ರೆ ಅಂದ್ರೆ, ಈಗ ಈ ರಿಯಲ್ ಎಸ್ಟೇಟ್ ಎಲ್ಲ ಮಾಡ್ತಾರಲ್ಲ, ಸೈಟ್ ಎಲ್ಲ ಕೊಡಿಸ್ತಾರಲ್ಲ, ಅವನಿಗೆ ಸ್ವಂತ ಮನೆ ಇರಲ್ಲ ಸರ್. ಇದು ಪ್ರತಿಯೊಬ್ರು ಅಬ್ಸರ್ವ್ ಮಾಡ್ರಿ. ಇದನ್ನ ಪ್ರತಿಯೊಬ್ರು ಅಬ್ಸರ್ವ್ ಮಾಡಿ. ಸರ್ ನಿಮ್ಗೊಂದು ಸ್ವಂತ ಮನೆ ಕೊಡಿಸ್ಬಿಡ್ತೀನಿ ಸರ್ ಅಂತಾನೆ ಅವನೇ ಬಾಡಿಗೆ ಕಟ್ತಾ ಇರ್ತಾನೆ. ಬ್ರೋಕರ್ಗಳು. ಆಮೇಲೆ ಆ ಲೇಔಟನ್ನ ಡೆವಲಪ್ಮೆಂಟ್ ಮಾಡಿ ಮುಂಡ ಇಕ್ಕಿ ದುಡ್ಡುಗಳಿದೆಯಲ್ಲ, ಅದರಲ್ಲೇ ಅವ್ರು ಸ್ವಂತ ಮನೆ ಕಟ್ಟಿಸ್ಕೊಳ್ಳೋದು. ಅಲ್ಲಿ ಗಂಟ ಬಾಡಿಗೆ ಮನೆಯಲ್ಲೇ ಇರ್ತಾರೆ ಅವರು.